ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಬೆಡ್ ಕವರು ಕೂಡ ಎಲ್ಲ ತೆಗೆದು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ನಾನು ಶುಕ್ರವಾರದ ಒಂದು ಪೂಜೆಗೆ ಎಲ್ಲ ನೀಟ್ ಮಾಡ್ಕೋಬೇಕಲ್ಲ ಪ್ರತಿಯೊಂದೂ ಕೂಡ. ಹಂಗಾಗಿ ದೇವ್ರು ತೊಳೆಯೋದಕ್ಕೂ ಕೂಡ ನಾನು ನೀರು ಬರುವಾಗಲೇ ಎಲ್ಲ ನೀರು ತಂದು ತುಂಬಿಸಿ ಎತ್ತಿಟ್ಟಿದ್ದೆ. ಬೆಡ್ ಕವರು ಬೆಡ್ಶೀಟ್ಗಳು ತುಂಬ ಧೂಳಾಗಿದ್ವು. ಇವಾಗ ಸ್ವಲ್ಪ ಲೈಟಾಗಿ ಮಳೆ ಬಂದಿರೋದ್ರಿಂದ ಈ ತುಮಕೂರು ಸೈಡು ತುಂಬ ಸ್ವಲ್ಪ ಚಳಿ ಅಂತ ಅನಿಸ್ತಾಯಿತ್ತು. ಹಾಗಾಗಿ ಬೆಡ್ಶೀಟಿನ ಒಂದು ಅಗತ್ಯ ಇದೆ ಅಂತ ಅಂದು ಬೆಡ್ಶೀಟ್ಗಳು ಹೊತ್ಕೊಳ್ಳೋ ಬೆಡ್ಶೀಟ್ಗಳು ನಾನು ಕೂಡ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಬೆಡ್ ಕವರ್ಗಳು ಕೂಡ ಹಂಗೆ ತೆಗೆದು ಚೇಂಜ್ ಮಾಡಿಲ್ಲ, ಬಟ್ ಒಗೆಯೋಕ್ಕೆ ಹಾಕಿದ್ದೀನಿ. ನೀರು ಬರುವಾಗಲೇ ನೀರು ಸೊಪ್ಪು, ಟೊಮೊಟೊ, ಹಸಿರುಗಾಯಿ, ಈರುಳ್ಳಿ ಈ ಥರದ್ದೊಂದು ಏನು ಜಾಸ್ತಿ ತೊಳೆಯೋಂಥದ್ದು ನೀರಿನ ಒಂದು ಅಗತ್ಯ ಇರುತ್ತೆ ಅದೆಲ್ಲದನ್ನು ತೊಗೊಂಡೋಗಿ ತೊಳೆಯೋದಕ್ಕೆ ನಾನು ಎಲ್ಲ ಜೋಡಿಸಿಟ್ಕೊತಾ ಇದ್ದೀನಿ. ಬಟ್ ಈರುಳ್ಳಿ ಒಂದು ತಗೊಳ್ಳಿಲ್ಲ. ನಾನು ಸೊಪ್ಪು, ಟೊಮೊಟೊ, ಹಸಿರುಗಾಯಿ ಮಾತ್ರ ತೊಗೊಂಡೋಗ್ಬಿಟ್ಟು ಬೇಗ ಅರ್ಜೆಂಟಲ್ಲಿ ನೀರು ನಿಲ್ಲಿಸ್ಬಿಡ್ತಾರೆ ಅಂತ ಒಂದು ಇದರಲ್ಲಿ ಬೇಗ ಅಷ್ಟು ಸೋಸಿಬಿಟ್ಟು ನಾನು ಆ ಗಾಬರಿಯಲ್ಲಿ ತೊಗೊಂಡೋದೆ. ಈರುಳ್ಳಿ ಕೂಡ ತೊಗೋಬೇಕಾಗಿತ್ತು. ಬಟ್ ಈರುಳ್ಳಿ ಮನೆಯೊಳಗೆ ತೊಳ್ಕೊಂಡು ನಡೆಯುತ್ತೆ ಫ್ರೆಂಡ್ಸ್, ಸ್ವಲ್ಪ ನೀರಲ್ಲೇ ಓಕೆ ಆಗುತ್ತೆ. ಬಟ್ ಸೊಪ್ಪು ಮಾತ್ರ ಮತ್ತು ಟೊಮೊಟೊ, ಹಸಿರುಗಾಯಿ ಈ ಥರದ್ದೊಂದು ನನಗೆ ನೀರು ಹೊರಗಡೆ ನೀರು ಚೆನ್ನಾಗಿ ಬರುವಾಗಲೇ ತೊಳೆದ ಸಮಾಧಾನ. ಇನ್ನೇನು ಟೈಮ್ ಹತ್ರ ಹೋಗ್ಬಿಟ್ಟಿತ್ತು. ಅಲ್ಲೇ 10 ಗಂಟೆ 10:15 ಅಷ್ಟೊತ್ತಿಗೆ ನೀರು ನಿಲ್ಲಿಸ್ಬಿಡ್ತಾರೆ. ನಾನು ಟೈಮ್ ಆಯಿತು ಅಂತೇಳ್ಬಿಟ್ಟು ಬೇಗ ಸೋಸಿ ಬೇಗ ಎಲ್ಲನೂ ತೊಗೊಂಡು ಜೋಡಿಸ್ಕೊಂಡು ಬಟ್ಟೆ ಎಲ್ಲನೂ ಜಾಲಿಸಿದಾದ್ಮೇಲೆ ಹೋಗಿ ತೊಳ್ಕೊಂಡು ಬರೋದಕ್ಕೆ ಬಂದೆ. ಇಲ್ಲಿ ಬಾತ್ರೂಮ್ಗೆ ಅಲ್ಲಿಂದ ಇಲ್ಲಿ ಇಷ್ಟು ದೂರ ಬರಬೇಕು. ಎಷ್ಟು ನೀರಿದ್ರೂ ಸಾಲದು. ಒಳಗಡೆ ತೊಳಿಬೋದು. ತೊಳೆದ್ರೆ ಏನಾಗುತ್ತೆ ಅಂದರೆ ಅಲ್ಲಿಂದ ಹೊತ್ಕೊಂಡು ಬಂದು ನೀರು ಅಲ್ಲಿ ಚೆಲ್ಲಬೇಕು. ಚೆಲ್ಲಿ ಒಂಥರ ಇದೆ, ಭಾರ ಅನಿಸುತ್ತೆ ನನಗೆ. ಪ್ರತಿ ಸಲ ನಾನು ಈ ಥರ ಏನೇ ಆಗಲಿ ನೀರು ಏನು ತಗೊಂಡು ಬಂದು ಪ್ರತಿಯೊಂದಕ್ಕೆ ಏನಕ್ಕೆ ತೊಳೆದಿದ್ದು, ವಾಶ್ ಮಾಡಿದ್ದು, ಮುಸ್ರೆ ನೀರು ಈ ಥರದ್ದು ಇರುತ್ತಲ್ವ, ತಂದು ಚೆಲ್ತೀನಲ್ವ, ಒಂಥರ ಭಾರ ಅನಿಸುತ್ತೆ. ಯಾಕಾದರೂ ಮಾಡಬೇಕು ಈ ಸಾರು ಅನ್ನೋ ಥರ ಫೀಲ್ ಆಗಿಬಿಡುತ್ತೆ. ಹಂಗಾಗ್ಬಿಟ್ಟು ನಾನು ನೀರು ಬರ್ಬೇಕಾದ್ರೆ ಒಂದು ಫುಲ್ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಆದ ಕಾರಣ ನಾನು ಬೇಗ ನಾನು ನೀರು ಬರ್ಬೇಕಾದ್ರೆ ನೀರಿನಂಥ ಕೆಲಸ ಬೇಗ ಎಲ್ಲ ಮುಗಿಸ್ಕೊಂಡು ಬಿಡ್ತೀನಿ. ಸ್ನಾನ ಪೂಜೆ ನಿಧಾನಕ್ಕೆ ಮಾಡ್ಕೋಬೋದು, ತಿಂಡಿ ಕೂಡ ನಿಧಾನಕ್ಕೆ ಆದರೂ ನಡೆಯುತ್ತೆ ಅಂತ ಇವಾಗ ಸೊಪ್ಪೆಲ್ಲ ಸೋಸಿಟ್ಟು ಟೊಮೆಟೊ ಹಸಿರುಗಾಯಿ ಬಂದು ತೊಳ್ಕೊಂಡು ಹೋದೆ. ನೀರಿನ ನಿಲ್ಲಿಸಿರಲಿಲ್ಲ ಸದ್ಯ ಅಂಥೇಳಿ. ಬಟ್ಟೆ ಎಲ್ಲ 2 ದಿನದಿಂದ ತೊಳೆದಿದ್ವಿ. 2 ದಿನದಿಂದನೂ ಇದ್ವು. ಮೊನ್ನೆ ಜಾಸ್ತಿ ಇದ್ವು. ಇವತ್ತು ಬೆಡ್ಶೀಟು ನೆನ್ನೆ ಬಿಟ್ಟಿರೋಂಥ ಬಟ್ಟೆ ಅಷ್ಟೇ ಇದ್ವು. ಅವನಷ್ಟೇ ತೊಳೆದಾಕ್ದೆ. ನಂದು ಶೆಲ್ಪು ಒರೆಸ್ಕೊತಾ ಇದ್ದೀನಿ. ಗ್ಯಾಸ್ ಕಟ್ಟೆ ಶೆಲ್ಪು ಎಲ್ಲ ಧೂಳು ಬೀಳ್ತಾನೆ ಇರುತ್ತೆ, ದಿನ ಒರೆಸಿರು ಇದ್ದೇ ಇರುತ್ತೆ ನಮ್ಮ ಮನೇಲಿ. ಆದರೆ ಶುಕ್ರವಾರನೇ ಇದೆಲ್ಲನೂ ಮಾಡ್ಕೊಳಕ್ಕಾಗಲ್ಲ ಪರ್ಟಿಕ್ಯುಲರ್ಗೆ. ಅದಕ್ಕೆ ಮುಂಚೆನೇ ಒಂದಿನ ಕ್ಲೀನಾಗಿ ಎಲ್ಲನೂ ಮಾಡ್ತೀನಿ. ಡೈಲಿ ಒರೆಸಿದ್ರು ಕೂಡ ಡೀಪ್ ಕ್ಲೀನ್ ಅನ್ನೋ ಥರ ಎಲ್ಲ ಕ್ಲೀನಾಗಿ ಒರೆಸ್ತಾ ಇರ್ತೀನಿ. ಆಗಾಗ ಎಲ್ಲ ಸೈಡ್ ಕ್ಲೀನ್ ಮಾಡಿದ್ರೂ ಕೂಡ ಡೀಪ್ ಕ್ಲೀನ್ ಅಂಥೇಳಿ ನಾನು ಗುರುವಾರನೇ ಮಾಡ್ತೀನಿ. ಎಲ್ಲ ಗಿಲ್ಪೆಲ್ಲನೂ ಒರೆಸಿ. ಯಾಕಂದರೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗೇ ಹೋಗೋದ್ರಿಂದ ನನಗೆ ಇವೆಲ್ಲನೂ ಕೆಲಸನೂ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಹಂಗಾಗ್ಬಿಟ್ಟು ಸ್ನಾನ, ನೀರು, ತಿಂಡಿ ಮಾಡೋದೇ ಆಗೋಗಿರುತ್ತೆ. ರೆಡಿಯಾಗಿ ಇಲ್ಲಿ ಪೂಜೆ ಮುಗಿಸ್ಕೊಂಡು ಹೋಗೋದೇ ಆಗೋಗ್ಬಿಡುತ್ತೆ. ಹಂಗಾಗ್ಬಿಟ್ಟು 1-2 ದಿನ ಮುಂಚೆಯಿಂದನೇ ನಾನು ಎಲ್ಲ ಕೆಲಸನ ಮುಗಿಸ್ಬಿಡ್ತೀನಿ. ಮನೆಯದು ಅಡುಗೆ ಮನೆ, ಬಟ್ಟೆ ಕೆಲಸ, ಪಾತ್ರೆಗಳ ಕೆಲಸ, ಶೆಲ್ಪು ಏನಿದ್ರೂ ಪೂಜೆ ಒಂದು ಮಾಡ್ಕೊಂಡು ಹೋಗೋ ಥರ. ಅಲ್ಲಿಗೂ ಎಷ್ಟು ಮಾಡಿದ್ರೂ ಕೆಲಸ ಇದ್ದೇ ಇತ್ತು. ತಿಂಡಿ ಟೈಮಿಗೆ ತಿಂಡಿ ತಿನ್ನೋಕ್ಕಾಗಲಿಲ್ಲ ನಮಗೆ ಆ ಥರ. ಫ್ರೆಂಡ್ಸ್, ಇದು ಮೊನ್ನೆ ನಾನು ಕ್ಯಾಪ್ಸಿಕಮ್ ಚಟ್ನಿ ಮಾಡಿದ್ದೆ ಅಲ್ವಾ, ಅದು ಮಿಕ್ಕಿತ್ತು ಅಂತೇಳಿ ಬಿಸಿ ಇಟ್ಟಿದ್ದಾಗ ಹೆಂಗೆ ಸೀದೋಗಿತ್ತಲ್ವ, ಇಷ್ಟು ಕ್ಲೀನ್ ಆಗಿದೆ ನೋಡಿ ಫ್ರೆಂಡ್ಸ್. ನಾನು ತೋರಿಸೋದು ನಾನು ಮರ್ತೆ, ಅವತ್ತು ತೋರಿಸ್ತೀನಿ ಅಂತ ಹೇಳಿದ್ದೆ. ಅದೇ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸೋದು ಮರ್ತೆ, ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ. ಇವಾಗ ಸದ್ಯಕ್ಕೆ ಏಕ್ದಮ್ ತಿಂಡಿ ಆಗಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ತುಂಬ ಸುಸ್ತು, ಸ್ವಲ್ಪ ಹೊಟ್ಟೆ ಹಸಿವು ಅದೆಲ್ಲ ಇದ್ದಿದ್ದ ಕಾರಣ 10:30 ಮೇಲಾಗೋಗಿತ್ತು. ಹಾಗಾಗಿ ಸ್ವಲ್ಪ ಕಾಫಿ ಮಾಡಿದೆ, ನನಗೂ ನನ್ನ ಮಗಳಿಗೂ. ಆಮೇಲೆ ತಿಂಡಿ ಮಾಡಿದರೆ ಆಗುತ್ತೆ ಅಂಥೇಳಿ ಕಾಫಿ ಮಾಡಿ ಕುಡಿಯೋಣ ಅಂಥೇಳಿ. ಫ್ರೆಂಡ್ಸ್, ಇವಾಗ ಟೈಮ್ ಬಂದು ಎಷ್ಟಾಗಿದೆ ಗೊತ್ತಾ? ಇವತ್ತು ಬಂದು ಗುರುವಾರ. ಟೈಮ್ ಬಂದು ಇವಾಗ ಬೆಳಿಗ್ಗೆ 10:30 ಮೇಲಾಗಿದೆ. ಇಷ್ಟೊತ್ತು ಬೆಳಿಗ್ಗೆ ಎದ್ದಾಗಿಂದ 5:30ಗೆ ಎದ್ದು ಬೆಳಿಗ್ಗೆ 5:30ಗೆ ಎದ್ದು ಎಲ್ಲ ಏನು ಕೆಲಸ ಇದೆ, ಬಟ್ಟೆ ತೊಳೆಯೋದು, ಪಾತ್ರೆ ತೊಳೆಯೋದು, ನೀರು ಹಿಡಿಯೋದು, ಕುಡಿಯೋ ನೀರು ಹಿಡಿಯೋದು, ಅವೆಲ್ಲ ಕೆಲಸ ಮಾಡಿ ಪಾತ್ರೆ ತೊಳೆಯೋದು ಎಲ್ಲ ಜಾಲಿಸಿ ಒಣಗಾಕಿ ಇಷ್ಟು ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಗಿದೆ. ಒಂದೇ ಸಲ ಕಾಫಿ ಕುಡಿದಿದ್ದು. ಇವಾಗ ಒಂದ್ಸಲ ಕಾಫಿ ಮಾಡಿದ್ದೀನಿ. ತುಂಬ ಹೊಟ್ಟೆ ಹಸಿವಾಗಿದೆ, ಇನ್ನೂ ಅಡುಗೆ ಆಗಿಲ್ಲ.
ಇನ್ನೇನು ನೀರು ನನ್ನ ಮಗಳು ಕಾಸು ಕೊಟ್ಟೆ ಸ್ನಾನ ಮಾಡಿದ್ಲು. ನಾನು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಳ್ಳೋಣ ಇನ್ನೇನು ಬೇಗ ಅಂತ ಹೇಳ್ಬಿಟ್ಟು ನಾಳೆ ಶುಕ್ರವಾರಕ್ಕೆ ಶೆಲ್ಫ್ ಗಿಲ್ಪ್ ಎಲ್ಲ ಒರೆಸ್ಬಿಟ್ಟು ಹೋಗೋಣ ಅಂತ ಸ್ವಲ್ಪ ವೆಯ್ಟ್ ಮಾಡಿದೆ. ಇನ್ನೇನು ನೀರಿಡೋಣ ಶೆಲ್ಫ್ ಎಲ್ಲ ಒರೆಸ್ಬಿಟ್ಟು ಹೋಗಿ ಅಂತ ಅನ್ಕೊಳ್ಳೋಷ್ಟೊತ್ತಿಗೆ ಕರೆಂಟ್ ಹೋಗ್ಬಿಡ್ತು. ಈಗ ಹೋಗಿರೋ ಕರೆಂಟು ಸಾಯಂಕಾಲಕ್ಕೆ ಬರೋದು. ಇವಾಗ ನೋಡಿ ಹೊಟ್ಟೆ ಹಶ್ವಾಗಿದೆ. ಇಬ್ಬರೇ ಮೂವರು ಇದ್ದರೂ ಕೂಡ ನಮಗಂತೂ ಕೆಲಸ ಸಾಗೋದೇ ಇಲ್ಲ. ಇಷ್ಟು ಕೆಲಸ ಇರುತ್ತೆ ಹಳ್ಳಿ ಮನೆ ಆದರೂ ಕೂಡ ಮಾಡಿ ಮಾಡಿ ಸಾಕಾಗೋಯ್ತು. ಅದಕ್ಕೆ ಇನ್ನೊಂದ್ಸಲ ಕಾಫಿ ಕುಡಿತಾ ಇದ್ದೀನಿ, ಯಾಕಂದರೆ ಎನರ್ಜಿ ಬೇಕಲ್ವಾ, ಶಕ್ತಿ ಬೇಕಲ್ವಾ. ಹಂಗಾಗಿ ಈ ಟೊಮಟೊ ಬಾತ್ ಮಾಡೋಣ, ಮಸೊಪ್ಪು ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಶುಕ್ರವಾರಕ್ಕೆ ಸಾರು ಇದ್ದರೆ ಎಮರ್ಜೆನ್ಸಿ ಇದಾಗುತ್ತೆ. ಸಾಯಂಕಾಲಕ್ಕೆ ಮತ್ತೆ ಸೊಪ್ಪು ತೊಳೆಯೋದು ಅದೆಲ್ಲ ಇರೋಲ್ಲ. ಅದಕ್ಕೆ ಸೊಪ್ಪು ನೀರು ಬರ್ಬೇಕಾದ್ರೆ ತೊಳ್ಕೊಂಬಿಟ್ಟೆ. ಸಾಯಂಕಾಲಕ್ಕೆ ಸಾರು ಮಾಡಿಟ್ಬಿಟ್ರೆ ಈ ಕತ್ಲು ಮನೆಗೆ ಮತ್ತು ನಿಮ್ಮ ಮಣ್ಣೆಲ್ಲ ಬೀಳುತ್ತೆ. ಇದರಿಂದ ನಾವು ಮಾಡೋದಕ್ಕೆಲ್ಲ ಒದ್ದಾಡ್ಕೊಂಡು ಮಾಡೋದಕ್ಕಾಗಲ್ಲ. ಈ ಕಾಫಿ ಕುಡಿದು ಮಾತಾಡ್ತೀನಿ ಫ್ರೆಂಡ್ಸ್, ಸಿಗ್ತಾ ಹಂಗಾಗುತ್ತೆ. ಇದು ಕುಡಿಯೋಷ್ಟು ಹಂಗಾಗ್ಬಿಟ್ಟು ಇವಾಗ ಟೊಮಟೊ ಬಾತ್ ಮಾಡಬೇಕು. ಟೊಮಟೊ ಬಾತು ಮತ್ತು ತಿರ್ಗಾ ಸೊಪ್ಪು ಸಾರು ಮಾಡಬೇಕು. ಅದನ್ನು ಶೇರ್ ಮಾಡ್ಕೊತೀನಿ. ಸ್ನಾನ ಇನ್ನೂ ಆಗಿಲ್ಲ. ಏನಕ್ಕೆ ಅಂದರೆ ಕರೆಂಟ್ ಹೋಯ್ತು. ಸ್ವಲ್ಪ ಥಂಡಿ ಐತೆ, ಚಳಿ ಐತೆ. ಹಂಗಾಗ್ಬಿಟ್ಟು ತಣ್ಣೀರು ಮಾಡ್ಕೊಳಕ್ಕಾಗಲ್ಲ. ಮೊದಲೇ ಹುಷಾರಿಲ್ಲ, ನೆಗಡೆ ಆಗಿಬಿಟ್ಟಿತ್ತು. ಸ್ವಲ್ಪ ಫೀವರ್ ಬಂದಿತ್ತು. ಇನ್ನೂ ಕೂಡ ಹಂಗೆ ಇದೆ ನೆಗಡೆ, ಸ್ವಲ್ಪ ಕೆಮ್ಮು ಹಂಗೆ ಇದೆ. ಒಳಗೆ ಬಿಸಿ ಬಿಸಿ ಇದೆ, ಹಾಸ್ಪಿಟ್ಲಿಗೆ ಹೋಗಿಲ್ಲ. ಹಂಗಾಗ್ಬಿಟ್ಟು ಮತ್ತೆ ತಿರ್ಗಾ ಜ್ವರ ಬಂದ್ರಾಯ್ತು ಅಂತ ಹೇಳ್ಬಿಟ್ಟು ನಾನು ಇದ್ದಿದ್ರಾಗೇ ನೀರು ಬಂದಾಗಲೇ ಕರೆಂಟ್ ಬಂದಾಗಲೇ ಸ್ನಾನ ಮಾಡ್ಕೊಳ್ತೀನಿ. ಅಲ್ಲಿವರೆಗೂ ತಿಂಡಿ ಮಾಡ್ಕೊಡ್ತೀನಿ ನನ್ನ ಮಗಳಿಗೆ. 10:30 ಆಗೋಯ್ತು. ಸ್ವಲ್ಪ ಕಾಫಿ ಕುಡಿದು ನೆಕ್ಸ್ಟು ನಾನು ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಇವಾಗ ನಾನು ಮಸೊಪ್ಪು ಸಾರಿಗೆ ಬೇಳೆನ ನೆನೆಹಾಕ್ತಾ ಇದ್ದೀನಿ. ಬೇಳೆ ಏನಕ್ಕೆ ನೆನೆಹಾಕ್ತೀನಿ ಅಂದರೆ ನನಗೆ ಮಸೊಪ್ಪು ಸಾರಲ್ಲಿ ಬೇಳೆ ಥರ 2-3 ವಿಷಲ್ ಕೂಗಿಸಿದ್ರೂ ಕೂಡ ಕೆಲವೊಂದು ಬೇಳೆ ಥರ ನಂಗೆ ಸಿಗುತ್ತೆ. ಅದಕ್ಕೆ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ ತಿಂಡಿಗೂ. ಇದನ್ನು ನಾನು ಈಗಲೇ ನೆನೆಹಾಕ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಚೆನ್ನಾಗಿ ನೆಂದರೆ ನನಗೆ ಒಂಥರ ಎಲ್ಲ ಫುಲ್ ಕದ್ರೋಗಿರೋ ಥರ ಇರಬೇಕು. ಹಂಗಾಗಿ ಇಷ್ಟ ಅನಿಸುತ್ತೆ, ಒಂಥರ ಟೇಸ್ಟಿ ಅಂತಲೂ ಅನಿಸುತ್ತೆ. ಅದಕ್ಕೆ ಇವಾಗಲೇ ತೊಳೆದ್ಬಿಟ್ಟು ಒಂದು ಸಲ ನೆನೆಹಾಕಿ ಇಡ್ತಾಯಿದ್ದೀನಿ. ತಿಂಡಿ ಮಾಡಿದ್ದೆಲ್ಲ ಆದಮೇಲೆ ತಿಂಡಿ ತಿಂದು ಸಾರಿಗೆ ನಾನು ಜೋಡಿಸೋದು. ಅಷ್ಟು ಮುಂಚೆನೇ ನಾನು ತೊಳೆದು ಇಡ್ತಾಯಿದ್ದೀನಿ. ಸಾರು ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಅಕ್ಕಿ ತಿಂಡಿಗೆ ಬಂದು ಒಂದು ಲೋಟದಲ್ಲಿ 3/4 ಲೋಟಕ್ಕಿಂತ ಸ್ವಲ್ಪ ಜಾಸ್ತಿ, 1 ಲೋಟಕ್ಕಿಂತ ಕಮ್ಮಿ ತಗೊಂಡಿದ್ದೀನಿ. ಇವಾಗ ನಾನು ತಿಂಡಿಗೆಲ್ಲ ಜೋಡಿಸಿಟ್ಟಿದ್ದೆ, ಒಗ್ಗರಣೆ ಹಾಕ್ತಾಯಿದ್ದೀನಿ. 10:30 ಮೇಲೇ ಆಗೋಗಿದೆ ಫ್ರೆಂಡ್ಸ್. ಸುಮಾರು ನಾನು ಕಾಫಿ ಟೀ ಎಲ್ಲ ಕುಡಿಯೋಷ್ಟೊತ್ತಿಗೆ 11 ಕಾಲೇ ಆಗೋಗಿರ್ಬೋದು. ಇವಾಗ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಎವ್ರಿ ಟೈಮ್ ನಂದು ಇದೇ ಟೈಮೇ ಹೋಗಿರುತ್ತೆ ತಿಂಡಿ ತಿನ್ನೋ ಟೈಮು. ಕೆಲವೊಂದು ಸಲ 1 ಗಂಟೆನೂ ಆಗೋಗಿರುತ್ತೆ. ಚಕ್ಕೆ ಲವಂಗ ಹಾಕಿದ್ದೀನಿ ಫ್ರೆಂಡ್ಸ್. ನಾನಿವಾಗ ಪಲಾವ್ ಎಲೆ ಇರಲಿಲ್ಲ, ಹಂಗಾಗಿ ನಾನು ಅದನ್ನು ಅಭ್ಯಾಸ ಮಾಡಿಲ್ಲ. ಪಲಾವ್ ಎಲೆ ಚೆನ್ನಾಗಿರುತ್ತೆ, ಬಟ್ ಅದನ್ನು ಇಷ್ಟಪಡಲ್ಲ ನಾನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ, ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಟಿದ್ದೆ ನಾನು, ಅದನ್ನು ಹಾಕಿದ್ದೀನಿ. ನೆಕ್ಸ್ಟು ಒಂದು 2-3 ಹಸಿರುಗಾಯಿ ಹಾಕ್ತಾಯಿದ್ದೀನಿ. ಖಾರ ಸ್ವಲ್ಪ ಜಾಸ್ತಿ ಅನಿಸುತ್ತೆ ನಾವು ಖಾರದ ಪುಡಿ ಹಾಕಿದ್ರು ಕೂಡ, ಹಂಗಾಗಿ ನಾನು 2-3 ಖಾರ ಬರಲಿ ಅಂತೇಳ್ಬಿಟ್ಟು ಹಸಿರುಗಾಯಿನೂ ಕೂಡ ಹಾಕ್ತೀನಿ. ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ. ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಈರುಳ್ಳಿ ತಗೊಂಡಿದ್ದೀನಿ. ಒಂದು 3 ಟೊಮೊಟೊ ತಗೊಂಡಿದ್ದೀನಿ ಟೊಮೊಟೊ ಬಾತಿಗೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾನು ಕೊತ್ತಂಬರಿ ಹಾಕ್ತೀನಿ. ಕೊತ್ತಂಬರಿ ಮತ್ತು ಅದು ಪುದೀನ ಅದರಲ್ಲಿರೋದು. ಈ ಟೊಮೊಟೊ ಹಾಕಿದ ತಕ್ಷಣ ನೆಕ್ಸ್ಟ್ ಹಿಂದೆನೇ ನಾವು ಉಪ್ಪು ಹಾಕ್ಬಿಟ್ರೆ ಬೇಗ ಸ್ಮ್ಯಾಶ್ ಆಗಿಬಿಡ್ತವೆ. ಎಲ್ಲ ತರಕಾರಿ ಮೆಲ್ಟ್ ಆಗಿಬಿಡ್ತವೆ, ಬೇಗ ಬೆಂದೋಗ್ಬಿಡ್ತವೆ. ಹಂಗಾಗಿ ಟೊಮೊಟೊ ಹಾಕಿದ ಇಮಿಡಿಯೇಟ್ಲಿ ನಾನು ಉಪ್ಪು ಹಾಕ್ತೀನಿ ಯಾವತ್ತೂ ಕೂಡ ಅಷ್ಟೇ. ಈ ಪುದೀನ ಮತ್ತು ಕೊತ್ತಂಬರಿ ಹೆಚ್ಚಿಟ್ಟಿದ್ದೆ ಅದನ್ನು ಹಾಕಿದ್ದೀನಿ. ಖಾರಕ್ಕೆ ತಕ್ಕನಾಗೆ ಸ್ವಲ್ಪ ಖಾರದ ಪುಡಿ ಹಾಕಲೇಬೇಕು. ಟೊಮೊಟೊ ಬಾತಿಗೆ ಖಾರದ ಪುಡಿ ಇರಲೇಬೇಕು. ಹಸಿರುಗಾಯಿ ಹಾಕ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಹಸಿರುಗಾಯಿ ಹಾಕೋದು ಬಟ್ ಸ್ವಲ್ಪ ಖಾರ ಕೊಡಲಿ ಅಂತ ಹಾಕ್ತೀನಿ ಅಷ್ಟೇ. ಇದು ಟೊಮೊಟೊ ಬಾತ್ ಪೌಡ್ರು ಒಂದು ಫುಲ್ ಹಾಕಿದ್ದೀನಿ. ಮತ್ತು 2 ಚಿಟಿಕೆಯಷ್ಟು ಅರಿಶಿನ ಹಾಕಿದ್ದೀನಿ. ಅರಿಶಿನ ಹಾಕದೇ ಇದ್ರೂ ನಡೆಯುತ್ತೆ, ಬಟ್ ಅರಿಶಿನ ಇದ್ದರೆ ಸ್ವಲ್ಪ ಚೆನ್ನಾಗಿ ಅಂತ ಕೆಲವೊಂದು ಟೈಮ್ ಹಾಕ್ತೀನಿ, ಕೆಲವೊಂದು ಟೈಮ್ ಹಾಕೋದಿಲ್ಲ. ಇದು 2 ಚಿಟಿಕೆಯಷ್ಟಿದೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ನಾನು ಅಕ್ಕಿನಾಲೆ ಮುಂಚೆನೇ ತೊಳೆದು ಇಟ್ಟಿದ್ದೀನಿ. ಒಗ್ಗರಣೆ ಹಾಕೋಕ್ಕಿಂತ ಮುಂಚೆನೇ ಅಕ್ಕಿ ತೊಳೆದು ಇಟ್ಟಿರ್ತೀನಿ ಸ್ವಲ್ಪ ನೆನೀಲಿ ಅಂತ. ಏನಕ್ಕೆ ಅಂತಂದರೆ ಅದು ಸುಮ್ಮನೆ ಡೈರೆಕ್ಟಾಗಿ ನಾವು ತೊಳೆದು ಡೈರೆಕ್ಟಾಗಿ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಅಕ್ಕಿ ಇರುತ್ತೆ. 1 ವಿಷಲ್ ಕೂಗಿಸಿದ್ರು ಅಷ್ಟೇ 1, 1.5, 2 ಈ ಥರ ನಾವು ಗಾಳಿ 1, 2 ಅಂತ ಕೂಗಿಸಿದ್ರೆ ಅವೇನಾಗುತ್ತೆ ತಳ ಸೀದ್ಬಿಡುತ್ತೆ.
ಹಾಗಾಗಿ ಒಂದು ವಿಷಲಿಗೆ ನಾನು ಕೂಗ್ಸ ಆಫ್ ಮಾಡೋದ್ರಿಂದ ನಾನು ತಿಂಡಿಗೆ ಒಗ್ಗರಣೆ ಹಾಕೋಕ್ಕಿಂತ ಮುಂಚೆನೇ ಅಕ್ಕಿ ತೊಳೆದು ಇಟ್ಬಿಡ್ತೀನಿ. ಆ ಒಗ್ಗರಣೆ ಹಾಕೋಷ್ಟೊತ್ತಿಗೆ ಸ್ವಲ್ಪ ನೆಂದಿರುತ್ತೆ, ಹಂಗಾಗ್ಬಿಟ್ಟು ಚೆನ್ನಾಗಾಗುತ್ತೆ ಅನ್ನ. ಯಾವುದು ಅಕ್ಕಿ ಅಂತ ಅನ್ಸೋದಿಲ್ಲ ತಳದಲ್ಲಿ. ಇವಾಗ ಇದನ್ನು ಮಸಾಲೆ ಏನು ಇತ್ತಲ್ವ ಹಾಕಿದ್ದೀನಲ್ವ, ಇದಕ್ಕೆ ಗ್ರೇವಿಗೆ ನಾನು ಅಕ್ಕಿ ತೊಳೆದಿರೋದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಲೋಟದಲ್ಲಿ ನಾನು 1.5 ಲೋಟದ ಅಷ್ಟು ನೀರಿಟ್ಟಿದ್ದೀನಿ. ಅದಕ್ಕಿಂತ ಸ್ವಲ್ಪ ಕಮ್ಮಿ ಇಟ್ಟರೂ ಆಗುತ್ತೆ. ಏನಕ್ಕೆ ಅಂತಂದರೆ ನಾವು ಅಕ್ಕಿ ಮುಂಚೆ ನೆನಾಕಿರ್ತೀವಿ ಮತ್ತು ಟೊಮೆಟೊ ಹಣ್ಣು ಹಾಕಿರೋದ್ರಿಂದ ನೀರಿನ ಅಂಶ ಜಾಸ್ತಿ ಇರುತ್ತೆ. ಹಂಗಾಗ್ಬಿಟ್ಟು ಸ್ವಲ್ಪ ನೀರು ಕ್ವಾಂಟಿಟಿ ಕಮ್ಮಿನೇ ಇಡಬೇಕು. ಇದರಲ್ಲಿ 1.5 ಲೋಟ ನೀರು ಇಟ್ಟಿದ್ದೀನಿ. ಇದಕ್ಕಿಂತ ಚೂರು ಕಮ್ಮಿ ಇಟ್ಟರು ಕೂಡ ಇನ್ನೂ ಉದಿದ್ರು ಬೇಕು ಅನ್ನಂಗಿತ್ತು ಅಂದರೆ ಸ್ವಲ್ಪ ಉದಿದ್ರು ಜಾಸ್ತಿ ಬೇಕಾದರೆ 1/4 ಲೋಟಕ್ಕಿಂತ ಸ್ವಲ್ಪ ಮೇಲೆ, 1.5 ಲೋಟಕ್ಕಿಂತ ಸ್ವಲ್ಪ ಕಮ್ಮಿ ಇಡಬೇಕು. ನಾನು ಕರೆಕ್ಟಾಗಿ 1.5 ಲೋಟ ಇಟ್ಟಿದ್ದೆ. ಜಾಸ್ತಿ ಉದಿದ್ರು ಬೇಕು ಅನ್ನೋರು ಆ ಥರ ಮಾಡ್ಬೋದು, ಇಲ್ಲ ಮಾಮೂಲಿ ಕರೆಕ್ಟಾಗಿ ಸಾಕು. ನೆತ್ತಿ ಕೆರ್ಬಿಡುತ್ತೆ ಅನ್ನೋ ಒಂದು ಏನು ಟೆನ್ಷನ್ ಇಟ್ಕೊಂಡು ನಾನು ಅಷ್ಟು ಕಮ್ಮಿ ಮಾಡಲಿಲ್ಲ. 1 ವಿಷಲ್ ಕೂಗಿದ್ರೆ ಸಾಕು ಫ್ರೆಂಡ್ಸ್. ನಾವು ಅದು ಕುಕ್ಕರಲ್ಲೇ ಹಾಗೆ ಬಿಟ್ಬಿಡಬೇಕು, ಅದು ಚೆನ್ನಾಗಿ ಅಳ್ಕೊಳ್ಳುತ್ತೆ. ಫುಲ್ ಗಾಳಿ ಹೋಗೋವರೆಗೂ ಬಿಟ್ಟರೆ ಚೆನ್ನಾಗಿ ಅಳ್ಕೊಳ್ಳುತ್ತೆ. ಫ್ರೆಂಡ್ಸ್, ಇವತ್ತು ನಾನು ಕರೆಂಟ್ ಬರಲ್ಲ ಅಂದ್ಕೊಂಡಿದ್ದೆ, ಹಾಗೆ ತಿಂಡಿನೂ ಮಾಡಿಬಿಟ್ಟೆ. ಬಟ್ ತಿಂಡಿ ತಿಂದಿಲ್ಲ. ತಿಂಡಿ ಮಾಡಿಟ್ಟು ಹೋದೆ, ಕರೆಂಟ್ ಬಂತು. ನಾನು ಒಗ್ಗರಣೆ ಹಾಕುವಾಗ ಹಂಗೆ ಲೀಟ್ರ್ ಹಾಕ್ಬಿಟ್ಟು ನಾನು ತಿಂಡಿ ಮಾಡಿಟ್ಟು ಸ್ನಾನಕ್ಕೆ ಹೋದೆ. ನೀರು ಕಾದಿದ್ವಿ. ಇವಾಗ ಹೆಂಗಾಗಿದೆ ಬನ್ನಿ ನೋಡೋಣ. ಟೊಮಟೊ ಬಾತು ಹೀಗಾಗಿದೆ ನೋಡಿ, ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್. ಸೂಪರ್. ನಾನು ತಿಂಡಿಗೆಲ್ಲ ಸೋನಾ ಮಸೂರಿ ಅಕ್ಕಿನೇ ಯೂಸ್ ಮಾಡೋದು. ಈ ರೇಷನ್ ಅಕ್ಕಿಯಲ್ಲಿ ಅನ್ನ ಚೆನ್ನಾಗಾಗಲ್ಲ ಫ್ರೆಂಡ್ಸ್. ಅನ್ನ ತುಂಬ ಮುದ್ದೆ ಥರ ಆಗುತ್ತೆ. ಅದು ಯಾವ ತಿಂಡಿನೂ ಮಾಡೋಕ್ಕೆ ಬರೋದಿಲ್ಲ. ದೋಸೆ ಮಾಡ್ಬೋದು ಅಷ್ಟೇ, ಇಡ್ಲಿ ಮಾಡ್ಬೋದು. ಈಗ ತಿಂಡಿ ಅಂತೂ ರೆಡಿ ಆಗಿದೆ. ತಿಂಡಿ ತಿಂದ್ಬಿಟ್ಟು ಮತ್ತೆ ಸಿಗ್ತೀನಿ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಊಟ ಮಾಡೋಣ, ತಿಂಡಿ ತಿನ್ನೋಣ. ಸುಮಾರು ಇವಾಗ 12:15 ಮೇಲಾಗಿದೆ ಅಲ್ಲ, 12:15 ಮೇಲೆ 1 ಗಂಟೆ ಒಳಗಡೆ ಟೈಮ್ ಇದೆ. ಇವಾಗ ನಾವು ತಿಂಡಿ ತಿಂತಾ ಇರೋದೆಲ್ಲ ಕೆಲಸ ಮಾಡಿ. ಓಕೆ ಫ್ರೆಂಡ್ಸ್, ನಾನು ನೆಕ್ಸ್ಟ್ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನನ್ನ ಒಂದು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ನಾನು ಮತ್ತೆ ನೆಕ್ಸ್ಟ್ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.